ಮೂಡಾದ ಬಗ್ಗೆ ಕೇಳಬೇಕು ಅಂತ ಹೇಳಿದಾಗ ನಮಗೆ ಚರ್ಚೆ ಮಾಡೋಕ್ಕೆ ನಮಗೆ ಅವಕಾಶ ಕೊಡಲಿಲ್ಲ. ಸಂಚಿತ ನಿಧಿಗೆ ತೊಗೋಬೇಕು ಅಂದಾಗ ಒಂದು ಸ್ವಲ್ಪ ತಳಮಳ ಆಗುತ್ತೆ ಮಾನ್ಯ ಸಿದ್ದರಾಮಯ್ಯನವರಿಗೆ. ಆ ಕಡೆ ಫೈನಾನ್ಸ್ ಡಿಪಾರ್ಟ್ಮೆಂಟವರು ಇರ್ತಾರೆ. ನಾವೇನಾರ ಒಂದು ಹಾರೈಕೆ ಉತ್ತರ ಕೊಟ್ಬಿಟ್ಟು ಮುಗಿಸ್ಬಿಡೋಣ ಅನ್ನೋ ಮಟ್ಟಕ್ಕೆ ನನಗೆ ಅವತ್ತು ಸಮಾಧಾನ ಮಾಡಿಬಿಡ್ತಾರೆ. ಮತ್ತು ಅಷ್ಟು ದುಡ್ಡು 1494 ಕೋಟಿ ಎಲ್ಲೋಯ್ತು, ಟ್ರೆಜರಿಗೆ ಹೋಯ್ತು ಅಂತ ಕೇಳಿದ್ರೆ ಟ್ರೆಜರಿಯಿಂದ ನನಗೊಂದು ಆನ್ಸರ್ ಬರುತ್ತೆ, ಆ ಕಡತದ ಸಂಖ್ಯೆನೇ ಇಲ್ಲ, ಆ ಕಡತನೇ ಇಲ್ಲ ಅಂತ ಆನ್ಸರ್ ಬರುತ್ತೆ. ನಾನು ನೇರವಾಗಿ ಅವರು ಗಂಭೀರವಾಗಿ ಆರೋಪ ಮಾಡಿರೋದು ಈ ದುಡ್ಡನ್ನು ನೀವು ಮಿಸ್ಯೂಸ್ ಮಾಡಿದ್ದೀರಾ. ಮಿಸ್ಯೂಸ್ ಎಲ್ಲಿ ಅಂದರೆ ನನ್ನ ಹಕ್ಕುಚ್ಯುತಿ ಆಗಿದೆ, ಒಬ್ಬ ಶಾಸಕನ ಹಕ್ಕುಚ್ಯುತಿ ಆಗಿದೆ. ಇಡೀ ಖಜಾನೆಗೆ ನೀವು ಲೂಟಿ ಮಾಡೋದ್ರೊಳಗೆ ಅವ್ರು ಹಿಂದೆ ಮುಂದೆ ನೋಡದೇ ಇರೋವಂಥ CM ನಾನು ಯಾವತ್ತೂ ನೋಡಿರಲಿಲ್ಲ. ಸಿದ್ದರಾಮಯ್ಯನವರು ಅಹಿಂದ ಬಗ್ಗೆ ಮಾತಾಡೋದನ್ನು ನಿಲ್ಲಿಸಬೇಕು. ಜನರ ಪರವಾಗಿ ಏನಾದರೂ ಮಾಡೋ ಅಂಥ ಯೋಚನೆ ಇದ್ದರೆ ದಯಮಾಡಿ ಆದಷ್ಟು ಬೇಗ ನೀವು ಒಳ್ಳೆಯ ಕೆಲಸವನ್ನು ಮಾಡಬೇಕು. ನಮಸ್ಕಾರ, ನಾನು DS ಅರುಣ್ ಅಂತ ವಿಧಾನ ಪರಿಷತ್ ಸದಸ್ಯ. ಶಿವಮೊಗ್ಗದ ನಾನು ವಿಧಾನ ಪರಿಷತ್ತು ಲೋಕಲ್ ಬಾಡಿ ಸ್ಥಳೀಯ ಸಂಸ್ಥೆಗಳಿಂದ ಗೆದ್ದಂಥ ವ್ಯಕ್ತಿ. ನಾನು ಕಳೆದ 2.5 ವರ್ಷದಿಂದ ವಿಧಾನ ಪರಿಷತ್ತಿನಲ್ಲಿ ಆಲ್ಮೋಸ್ಟ್ 100ಗೆ 100% ವಿಧಾನ ಪರಿಷತ್ತಿನ ಎಲ್ಲ ಕಲಾಪಗಳಲ್ಲೂ ಪಾಲ್ಗೊಂಡಂಥವನು. 100% ಒಂದು ದಿವಸನೂ ಬಿಡ್ದಂಗೆ ವಿಧಾನ ಪರಿಷತ್ತಿನ ಎಲ್ಲ ಕಲಾಪಕ್ಕೆ ಭಾಗವಹಿಸಿ ಅಲ್ಲಿನ ಎಲ್ಲ ಕಲಾಪಗಳಲ್ಲಿ ಭಾಗವಹಿಸುವಂಥ ಅವಕಾಶನೂ ನನಗೆ ಸಭಾಪತಿಗಳು, ಉಪಸಭಾಪತಿಗಳು ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಮತ್ತು ಹಲವಾರು ವಿಷಯಗಳ ಬಗ್ಗೆ ನಮಗೆ ಪ್ರಸ್ತಾಪ ಮಾಡುವಂಥ ಅವಕಾಶನೂ ಕೂಡ ಸಿಕ್ತು. ಪ್ರಸ್ತಾಪಗಳಲ್ಲಿ ನಾನು ಮೊದಲನೇ 15 ತಿಂಗಳು ನನ್ನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಇತ್ತು. ಈ ಕಳೆದ 15 ತಿಂಗಳು ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ ಆಡಳಿತದಲ್ಲಿದೆ. ನಾನು ಭಾಳ ಗಂಭೀರವಾಗಿ ಅದನ್ನು ಆಲೋಚನೆ ಮಾಡಿದಾಗ ಹೆಂಗಿತ್ತು ಮೊದಲನೇ 15 ತಿಂಗಳು, ಈ 15 ತಿಂಗಳು ಅಂತ ನೋಡ್ತಾ ಹೋದಾಗ ಮೊದಲನೇ 15 ತಿಂಗಳು ಒಂದು ಕೆಲಸ ಮಾಡಲಿಕ್ಕೆ ಒಂದು ಉತ್ತಮ ಅವಕಾಶ. ಈ ರಾಜ್ಯದಲ್ಲಿ ಹಲವಾರು ವಿಷಯಗಳ ಬಗ್ಗೆ ಪ್ರಸ್ತಾಪ ಆದಾಗ ಪರಿಷತ್ತಿನಲ್ಲಿ ಭಾಳ ಒಂದು ರೀತಿಯಾದಂಥ ನಮಗೆಲ್ಲರಿಗೂ ಸ್ಫೂರ್ತಿ ಕೊಡುವಂತಹ ವಿಷಯಗಳು ಕೂಡ ಬರ್ತಾ ಹೋಯಿತು. ನಾನೊಬ್ಬ ಕಾಮರ್ಸ್ ಸ್ಟೂಡೆಂಟ್ ಆಗಿರೋ ಕಾರಣಕ್ಕೆ ಯಾವಾಗ ನಮ್ಮ ರಾಜ್ಯದ ಹಣಕಾಸಿನ ವ್ಯವಸ್ಥೆ ಬಗ್ಗೆ ಬಂದಾಗ ಹೆಚ್ಚು ಅದ್ರ ಬಗ್ಗೆ ಆಲೋಚನೆ ಮಾಡುವಂತಹ ನನ್ನ ಮುಂಚೆಯಿಂದ ಇದ್ದಂತಹ ಅದಕ್ಕೆ ನನಗೆ ಆಸಕ್ತಿ ಇದ್ದಂಥ ವಿಷಯ ಅದು. ಹಾಗಾಗಿ ನಾನು 21-22 ನಾನಿಲ್ಲಿ ಒಳಗಡೆ ಎಂಟ್ರಾದಾಗ 22 ಜನವರಿಲಿ 2022 ಜನವರಿಗೆ ನಾನು ಗೆದ್ದು ವಿಧಾನ ಪರಿಷತ್ತಿನ ಮೊದಲನೇ ಕಲಾಪಕ್ಕೆ ಹೋದಾಗ ಹಲವಾರು ವಿಷಯಗಳು ಪ್ರಸ್ತಾಪ ಆಗುತ್ತೆ. ನಾನಾ ಇಲಾಖೆಗಳ ಬಗ್ಗೆ ಅಲ್ಲಿ ಪ್ರಸ್ತಾಪ ಆಗುತ್ತೆ, ಚರ್ಚೆಗಳಾಗುತ್ತೆ. ಭಾಳ ವಿಶೇಷವಾಗಿ ನಮ್ಮ ರಾಜ್ಯದ ಸ್ಥಿತಿ ಅಂದರೆ ಆರ್ಥಿಕ ಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಆದಾಗ 21-22 ಮುಗಿದಾದಮೇಲೆ ನಡೆದಂಥ ಅಧಿವೇಶನದಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಒಂದು ಸಪ್ಲಿಮೆಂಟ್ರಿ ಬಜೆಟನ್ನು ಮಾಡಿದ್ರು. ಸಪ್ಲಿಮೆಂಟ್ರಿ ಬಜೆಟಲ್ಲಿ ತುಂಬ ಖುಷಿ ಕೊಡೋವಂಥದ್ದು. ಯಾಕಂದರೆ ನಾನೊಬ್ಬ ಈ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇರೋ ಕಾರಣಕ್ಕೆ ನಮ್ಮ ಸ್ಥಿತಿ ಏನಿತ್ತು ಅಂತ, ನಮ್ಮದು ಬಜೆಟೆಡ್ ಇನ್ಕಮ್ ಅಂದರೆ ಈ 21-22 ಬಜೆಟೆಡ್ ಇನ್ಕಮ್ಮು ಎಷ್ಟಿತ್ತು ಅಂತ ನೋಡಿದೆ ನಾನು. ಅದನ್ನು ನೋಡಿದಾಗ ಜಾಸ್ತಿ ಆಗಿದೆಯಲ್ಲ, ನಾವು ಬಜೆಟ್ ಮಾಡಿದ್ದಕ್ಕಿಂತ ಜಾಸ್ತಿ ಇನ್ಕಮ್ಮು ಈ ರಾಜ್ಯ ಸರ್ಕಾರಕ್ಕೆ ಯಾವ ಇಲಾಖೆಗಳಿಂದ ಬಂದಿದೆ ಅನ್ನೋವಂಥದ್ದನ್ನು ಒಂದಷ್ಟು ಅಧ್ಯಯನನೂ ಕೂಡ ಆಯಿತು. ಹಾಗೆ ಕಳಿತು 22-23 ಬಜೆಟನ್ನು ಕೂಡ ಮಾಡಿದ್ರು. ಆವಾಗಲೂ ಕೂಡ ನಾನು ಭಾಳ ಹತ್ತಿರದಿಂದ ನೋಡಿದೆ. ನಾನು 23-24 ಸಂದರ್ಭದಲ್ಲಿ 22-23 ಮುಗೀತು. 23ರ ಏಪ್ರಿಲ್-ಮೇ ತಿಂಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಚುನಾವಣೆ ನಡೀತು. ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಭರವಸೆಗಳು ಕೊಟ್ಟಿರೋ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಜನತೆಯ ದಿಕ್ಕು ತಪ್ಪಿಸಿದ್ರೋ ಅಥವಾ ಆಗದೇ ಇರುವಂತಹ ಕೆಲಸಗಳನ್ನು ನಾವು ಮಾಡ್ತೀವಿ ಅನ್ನೋ ಕಾರಣಕ್ಕೆ ಅವರು ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂತು. ಅದಾದಮೇಲೆ ಕಾಂಗ್ರೆಸ್ ಸರ್ಕಾರ ಆಗಿತ್ತು. ಕಾಂಗ್ರೆಸ್ ಸರ್ಕಾರ ಆದಮೇಲೆ ಈ ಒಟ್ಟು ಈ ಏನು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಕೊಡಬೇಕು ಅಂತ ಹೊರಡ್ತು, ಅದಕ್ಕೆ ನಂದೊಂದು ಅನಲೈಸು ಮುಂಚೆಯಿಂದನೂ ಮಾಡ್ತಾಯಿದ್ದೆ ನಾನು.
ಹೇಗೆ ಸಾಧ್ಯ ಒಂದು ರಾಜ್ಯ ನಡಿಬೇಕು ಅಂದರೆ ಒಂದು ಬಜೆಟೆಡ್ ಇನ್ಕಮ್ಮು, ಅವರಿಗೊಂದು ಸೋರ್ಸ್ ಆಫ್ ಇನ್ಕಮ್ಮು ಎಲ್ಲೆಲ್ಲಿ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಮೇಜರ್ ಆಗಿರೋವಂಥದ್ದು ಇವತ್ತಿನ ದಿವಸ ಎಕ್ಸೈಸಿಂದ ಬರುತ್ತೆ, ಕಮರ್ಷಿಯಲ್ ಟ್ಯಾಕ್ಸಿಂದ ಬರುತ್ತೆ, ರೋಡ್ ಟ್ರಾನ್ಸ್ಪೋರ್ಟಿಂದ ಬರುತ್ತೆ, ಮತ್ತು ನಮ್ಮ ಸ್ಟ್ಯಾಂಪ್ ಡ್ಯೂಟಿಯಿಂದ ಬರುತ್ತೆ. ಈ 4 ಇಲಾಖೆಗಳಲ್ಲಿ ಹೇಗೆ ಇವರು ಇದನ್ನು ಕೊಡ್ತಾರೆ ಅಂತ ಭಾಳ ಹತ್ತಿರದಿಂದ ಅದನ್ನು ನೋಡ್ತಾ ಹೋದೆ. ಹಿಂಗೆ ಸಾಧ್ಯ ಈ ರಾಜ್ಯದ ಜನಸಂಖ್ಯೆ, ಈ ರಾಜ್ಯದ ಮಹಿಳೆಯರಿಗೆ ಶಕ್ತಿ ಯೋಜನೆ ಇರ್ಬೋದು, ಭಾಗ್ಯ ಲಕ್ಷ್ಮಿ ಇರ್ಬೋದು, ಈ ರೀತಿ 5 ಯೋಜನೆಗಳಿಗೆ ಕನಿಷ್ಠ ಇವರಿಗೆ ವರ್ಷಕ್ಕೆ ಒಂದು 60,000 ಕೋಟಿ ಬೇಕಾಗುತ್ತೆ ನಾವು ಹೇಗೆ ಲೆಕ್ಕ ಮಾಡಿದ್ರೆ. ಆದರೆ ನಾವು 9 ತಿಂಗಳು ಅಂದರೆ ಏಪ್ರಿಲ್ ಮೇ ಆದಮೇಲೆ ಜೂನ್ನಿಂದ ಅವರು ಅದನ್ನು ಅನುಷ್ಠಾನ ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ಕನಿಷ್ಠ ಇವರಿಗೊಂದು 35,000 ಕೋಟಿ ಬೇಕಲ್ಲ, ಎಲ್ಲಿಂದ ತರ್ತಾರೆ ಅನ್ನೋವಂಥದ್ರ ಬಗ್ಗೆ ತುಂಬ ನನಗೆ ಆಸಕ್ತಿ ಇತ್ತು. ಅದನ್ನು ನೋಡ್ತಾ ಇರಬೇಕು, ಅದನ್ನು ಹೆಂಗೆ ತರ್ತಾರೆ ಅಂತ, ಯಾವ ಇಲಾಖೆಯಲ್ಲಿ ಅಥವಾ ಎಷ್ಟು ದುಡ್ಡು ನಮ್ಮ ಹತ್ರ ಉಳಿದಿದೆ ಅಂತ. ಅದನ್ನು ನೋಡ್ತಾ ಹೋದಾಗ ನಾನು 22-23 ಬಜೆಟ್ ಒಂದು ಸಲ ನೋಡಿದ್ದೆ. ನಾನು 22-23 ಬಜೆಟು ನಮಗೆ ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ದುಡ್ಡು ಕೊಡ್ತಾರೆ ಅದ್ರ ಬಗ್ಗೆ ವಿಸ್ತೃತವಾದಂಥ ಒಂದಷ್ಟು ಅದಕ್ಕೆ ಗೊತ್ತಿರೋವಂಥವ್ರ ಜೊತೆ ಚರ್ಚೆನೂ ಕೂಡ ನಾನು ಮಾಡ್ತಾಯಿದ್ದೆ. ಅದಾದಮೇಲೆ ನಾನೊಂದು 23 ಡಿಸೆಂಬರಲ್ಲಿ, ಅಂದರೆ 22-23 ಫೈನಾನ್ಷಿಯಲ್ ಇಯರ್ ಮುಗಿದ ಮೇಲೆ ಡಿಸೆಂಬರಲ್ಲಿ ನಾನೊಂದು ಕ್ವಶನನ್ನು ಈ ಸರ್ಕಾರಕ್ಕೆ ಕೇಳಿದೆ. ಏನು 22-23ರಲ್ಲಿ ನಿಮಗೆ ಎಲ್ಲ ಇಲಾಖೆಗಳಿಗೆ ದುಡ್ಡು ಕೊಡ್ತೀರಾ? ನಾನು ಭಾಳ ಸ್ಪೆಸಿಫಿಕ್ಕಾಗಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ತು ಆ ಟೈಮಲ್ಲಿ ಎಲ್ಲೂ ಇರಲಿಲ್ಲ. ಇಡೀ ರಾಜ್ಯದಲ್ಲಿ ಚುನಾವಣೆ ನಡೀಲಿಲ್ಲ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ತು, ಸ್ಥಳೀಯ ಸಂಸ್ಥೆಗಳ ಅಧಿಕಾರನೂ ಕೂಡ ಇರಲಿಲ್ಲ. ಸೊ ನಾನೊಂದು ಕ್ವಶನ್ ಕೇಳಿದೆ ಅವ್ರಿಗೆ, 22-23ರಲ್ಲಿ ನಿಮ್ಮ ಇಲಾಖೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ಗೆ, ಯಾಕಂದರೆ 22-23 ನಾವು 23ರ ಮಾರ್ಚ್ 31 ತನಕ ನಮ್ಮ ಸರ್ಕಾರ ಇದ್ದಿದ್ದು. ಸೊ ನಮ್ಮ ಸರ್ಕಾರದ ಸಂದರ್ಭದಲ್ಲಿ ಏನಾದರೂ ಉಳಿಕೆ ಆಗಿದೆಯಾ ನಿಮ್ಮ ಇಲಾಖೆಗಳಲ್ಲಿ ಅನ್ನೋಂಥದ್ದು ನಾನು ಭಾಳ ಸ್ಪೆಸಿಫಿಕ್ಕಾಗಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ನಿಗಮಗಳಲ್ಲಿ ಏನಾರು ದುಡ್ಡು ಉಳಿಕೆ ಆಗಿದೆಯಾ ಅಂತ ಕೇಳಿದೆ. ಕ್ವಶನನ್ನು ಕೇಳಿದಾಗ ನನಗೆ ಆನ್ಸರ್ ಬರುತ್ತೆ. ಕ್ವಶನ್ ಅವರು ಹೆಂಗಿರುತ್ತೆ ಅಂದರೆ, ಯಾವುದೇ ಕಲಾಪಗಳಲ್ಲಿ ನಾವು 15 ದಿನದ ಮುಂಚೆ ಕೊಡಬೇಕು ಕ್ವಶನ್ ಕೊಟ್ಟು ಅದೇನಾದರೂ ಸ್ಟಾರ್ ಕ್ವಶನ್ ಆದರೆ ನಮಗೊಂದು ಅವಕಾಶನೂ ಕೂಡ ಕೊಡ್ತಾರೆ ನಮಗೆ ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ. ಅವ್ರು ಕೊಟ್ಟಂಥ ಆನ್ಸರಲ್ಲಿ ನಾನೇನಾದ್ರೂ ಸಬ್ ಕ್ವಶನ್ ಏನಾದ್ರು ಕೇಳೋದಿದ್ದರೆ ಕೇಳ್ಬೋದು. ಫೈನಾನ್ಷಿಯಲ್ ಮ್ಯಾಟ್ರ್ ಆಗಿರೋ ಕಾರಣಕ್ಕೆ ಅದನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕೇಳಬೇಕಾಯ್ತು. ಅದು ಬೇರೆ ಬೇರೆ ಕಾರಣಗಳಿಂದ ಅವತ್ತು ಕ್ವಶನ್ ಅವರು ಅದನ್ನು ಆಗಲಿಲ್ಲ. ಕ್ವಶನ್ ಅವರು ಅವತ್ತು ಆ ಕ್ವಶನಿಗೆ ನನಗೆ ಆನ್ಸರ್ ಮಾತ್ರ ಬಂತು. ಅದನ್ನು ಅವರು ಉತ್ತರ ಕೊಡಬೇಕು ಅನ್ನೋವಂಥ ಸಂದರ್ಭದಲ್ಲಿ ನಾನು ಮತ್ತೆ ಅದ್ರ ಬಗ್ಗೆ ಚರ್ಚೆ ಕೇಳೋವಂಥ ಸಂದರ್ಭದಲ್ಲಿ ಅವತ್ತು ನಡೀಲಿಲ್ಲ. ಅವತ್ತು ಸದನ ನಡೀಲಿಲ್ಲ, ಬೇರೆ ಬೇರೆ ಕಾರಣಕ್ಕೆ ನಡೀಲಿಲ್ಲ. ಅದಾದಮೇಲೆ ಅವ್ರದ್ದು ಡಿಸೆಂಬರ್ ಮುಗೀತು. ಅದಾದಮೇಲೆ ಒಂದು ಸಪ್ಲಿಮೆಂಟ್ರಿ ಬಜೆಟ್ ಅಂತ ಮಾಡ್ತಾರೆ. ಯಾವುದೇ ಸರ್ಕಾರ ಒಂದು ಕೊನೆಯ ಹಂತಕ್ಕೆ ನಮ್ಮದೇನು ಇನ್ಕಮ್ ಏನಾರ ಜಾಸ್ತಿ ಆಗಿದ್ದರೆ ಅದನ್ನು ಅಲೋಕೇಶನ್ನು, ಅಥವಾ ನಮ್ಮ ಹತ್ರ ಏನಾದರೂ ಉಳಿಕೆ ಆಗಿದ್ದರೆ ಅದನ್ನು ನಾವು ಮತ್ತೆ ರೀಅಲೋಕೇಶನ್ ಮಾಡಿ ಅದನ್ನು ಸದನದ ಮುಂದೆ, ಅಂದರೆ ಒಂದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಆ ಕಲಾಪದಲ್ಲಿ ಇಟ್ಟು ಅದನ್ನು ಪಾಸ್ ಮಾಡೋವಂಥದ್ದು ಪದ್ಧತಿ, ಮತ್ತು ಅದು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಬರೆದಿರೋವಂಥದ್ದು, ನಮ್ಮದೆಲ್ಲರದು ಹಕ್ಕದು, ಒಬ್ಬ ಶಾಸಕನಾಗಿ ಅದು ಹಕ್ಕಿರೋವಂಥದ್ದು. ಹಾಗಾಗಿ ಅದನ್ನು ನಾನು ಕೇಳಿದಂತಹ ಕ್ವಶನ್ನಿಗೆ ಅವತ್ತು ಸಪ್ಲಿಮೆಂಟ್ರಿ ಬಜೆಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿದೆ. ನಾನು ಏನು ಕೇಳಿದ್ದೆ ಅವಾಗ, ZP ಮತ್ತು TP, ರಾಜ್ಯದಲ್ಲಿರುವಂಥ ZP TPಲಿ ಎಷ್ಟು ಉಳಿಕೆ ಆಗಿದೆ ಅನ್ನೋವಂಥದ್ದನ್ನು ಒಂದು, ಇನ್ನೊಂದು ನಿಗಮಗಳಲ್ಲಿ ಏನಾದರೂ ದುಡ್ಡು ಉಳಿಕೆ ಆಗಿದೆಯಾ ಅಂತ. ಅವ್ರು ನನಗೆ ಕೊಟ್ಟಂಥ ಉತ್ತರದಲ್ಲಿ ಸುಮಾರು 1494 ಕೋಟಿ TPಲಿ ವೆಚ್ಚವಾಗದೆ ಉಳಿಕೆಯಾದ ಹಣ, ಹಾಗೆ 454 ಕೋಟಿ ZPಲಿ ವೆಚ್ಚವಾಗದೆ ಉಳಿಕೆಯಾದ ಹಣ ಅಂತ. ಅಂದರೆ ಅದು ಅವೆರಡು ಅಲ್ಲಿದೆ. ಇನ್ನು ನಿಗಮದಲ್ಲಿ ಎಷ್ಟು ಉಳಿದಿದೆ ಅಂತ ಕೇಳಿದ್ದೆ. ಭಾಳ ಆಶ್ಚರ್ಯ ಆಯಿತು. ಅವತ್ತು ನಾನು CMಗೂ ಕೂಡ ಅದನ್ನು ಕ್ವಶನ್ ಮಾಡಿದೆ. ನಾನು ನಿಗಮದಲ್ಲಿ 1 ರೂಪಾಯಿನೂ ಉಳಿದಿಲ್ಲ ಅಂತ. ಅಂದರೆ ಸರ್ಕಾರದ ಲೆಕ್ಕದಲ್ಲಿ ಉಳಿದಿಲ್ಲ ಅನ್ನೋವಂಥದ್ದನ್ನು ನಾನು ಎಲ್ಲ ಒಂದು ಸ್ವಲ್ಪ ಒಪ್ಕೋಬೇಕಾಗತ್ತೆ. ಆದರೆ ನಿಗಮದಲ್ಲಿ ಉಳಿದಿಲ್ಲ ಅಂದರೆ ಸುಮಾರು ಯೋಜನೆಗಳು, ಸಾವಿರಾರು ಕೋಟಿ ಈ ರಾಜ್ಯದಲ್ಲಿ ನಿಗಮಗಳಿಗೆ ದುಡ್ಡನ್ನು ಅಲೋಕೇಟ್ ಮಾಡ್ತಾರೆ. ನಾನು ಒಂದು ನಿಗಮದ ಅಧ್ಯಕ್ಷ ಆಗಿದ್ದೆ. ನಮಗೆ ಮಾರ್ಚ್ ತಿಂಗಳಲ್ಲಿ ಒಂದಷ್ಟು ನಮಗೆ ಕಲೆಕ್ಷನ್ ಆಗಿರುವಂಥ ದುಡ್ಡು, ನಾವು ಭಾಳ ಯೋಜನೆಗಳನ್ನು ಮಾಡಿರ್ತೀವಿ, ಯೋಜನೆಗಳನ್ನು ಸಾಲದ ರೂಪದಲ್ಲಿ ನಾವು ಕೊಟ್ಟಿರ್ತೀವಿ ಜನರಿಗೆ, ಆ ಜನರಿಂದ ವಾಪಸ್ ತೊಗೊಳ್ಳೋವಂಥದ್ದು ಇರುತ್ತೆ. ಅದು ಬಂದಿರೋ ದುಡ್ಡು ಒಂದಷ್ಟು ಎಲ್ಲ ಇಲಾಖೆಗಳಲ್ಲಿ ಇರುತ್ತೆ.
ಹಾಗೆ ನಿಗಮಗಳಲ್ಲೂ ಕೂಡ ಇದೆ. ಆದರೆ ಝೀರೋ ಅಂತ ಬಂದಾಗ ನಾನು ಕೇಳಿದೆ, ಇಲ್ಲ ರೀ, ಅದು ಇಟ್ಸ್ ಅನ್ ಇಂಡಿಪೆಂಡೆಂಟ್ ಬಾಡಿ ನಿಗಮ, ಅದಕ್ಕೆ ಕೊಡ್ತೀವಿ, ಸರ್ಕಾರದ ಗಮನಕ್ಕೆ ಅದೇನು ಬರಬೇಕು ಅಂತ ಇಲ್ಲ ಅನ್ನೋವಂಥದ್ದು ಅವತ್ತೊಂದು ಉತ್ತರ ಆಯಿತು. ಆದರೆ ನಾನು ಭಾಳ ಸ್ಪೆಸಿಫಿಕ್ಕಾಗಿ ತಾಲೂಕ್ ಪಂಚಾಯತ್ತು, ಜಿಲ್ಲಾ ಪಂಚಾಯತ್ತಿಗೆ ಈ ಹಣವನ್ನು ಉಳಿಕೆ ಆಗಿರೋವಂಥದ್ದನ್ನು ನೀವೇನು ಮಾಡಿದ್ರಿ ಅಂತ ಕೇಳಿದ್ದೆ ನಾನು. ಆ ದುಡ್ಡು ಏನಂದರೆ, ನಮ್ಮದೊಂದು ಫೈನಾನ್ಷಿಯಲ್ ಕೋಡ್ ಇದೆ, ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ಅದನ್ನು ಯಾವ್ಯಾವ ಇಲಾಖೆಗಳಲ್ಲಿ ನಾವು ಅಲೋಕೇಟ್ ಮಾಡಿರ್ತೀವಿ. ಯಾಕಂದರೆ ZPTPಗೆ ನಾವು ಹಾಕಿದಂಥ ಮುಂಚೆನೇ, ಯಾಕಂದರೆ ಮುಂಚೆ ಎವ್ರಿ ಇಯರ್ ಅಂದರೆ 21-22ಕ್ಕೆ ಸುಮಾರು ZPTPಗಳದ್ದು ಮುಗೀತು, ಅವ್ರ ಅವಧಿ ಮುಗೀತು. 22-23ಕ್ಕೆ ಬಜೆಟ್ ಮಾಡಬೇಕಾದ್ರೆ ಅವ್ರಿಗೆ ಅಲೋಕೇಟ್ ಮಾಡಿಬಿಡ್ತಾರೆ. ಯಾಕಂದರೆ ಅದು ಬೋರ್ಡ್ ಇರುತ್ತೋ ಇಲ್ಲೋ ಅದೆಲ್ಲ ನೋಡೋದಿಲ್ಲ, ಅದಕ್ಕೆ ಅಲೋಕೇಟ್ ಮಾಡಿ ಆ ದುಡ್ಡನ್ನು ಕೂಡ ZPTPಗೆ ಹಾಕ್ತಾರೆ. ಆ ZPTPಗೆ ಹೋಗಿರೋವಂಥ ದುಡ್ಡು ಯಾಕಂದರೆ ಬಾಡಿ ಇಲ್ಲ, ಮೇಜರ್ ಖರ್ಚಿರುವಂಥದ್ದು ಬಾಡಿ ಇದ್ದಾಗ ಆಗುವಂಥ ಯಾವ ಖರ್ಚುಗಳು ಇಲ್ಲ, ಅದು ಉಳಿಕೆ ಆಗಿದೆ. ಉಳಿಕೆ ಆದದ್ದು ನಮ್ಮ ಈ ರೂಲ್ ಬುಕ್ ಪ್ರಕಾರ ಉಳಿಕೆ ಆದ ದುಡ್ಡು ಅಂದರೆ ಏನು ಅಂದರೆ, ಇಟ್ಸ್ ಎನ್ ಕನ್ಸಾಲಿಡೇಟೆಡ್ ಫಂಡ್ ಅಂತ, ಸಂಚಿತ ನಿಧಿ ಅಂತ ಹೇಳ್ತಾರೆ ಸರ್ಕಾರದಲ್ಲಿ. ನಮ್ಮ ರಾಜ್ಯದಲ್ಲಿ 3 ವೆರೈಟೀಸ್ ಆಫ್ ಫಂಡ್ ಇರುತ್ತೆ. ಒಂದು ಕನ್ಸಾಲಿಡೇಟೆಡ್ ಫಂಡು, ಒಂದು ಕಂಟೇಜಿಯಸ್ಸು, ಒಂದು ಪಬ್ಲಿಕ್ ಫಂಡು. ಕನ್ಸಾಲಿಡೇಟೆಡ್ ಫಂಡ್ ಅಂದರೆ ಸಂಚಿತ ನಿಧಿ ಯಾವ ಇಲಾಖೆಯಲ್ಲಿ ಉಳಿಯುತ್ತೆ, ಈ ಥರದ್ದು ಯಾವ ಇಲಾಖೆನೂ ಸ್ಪೆಸಿಫಿಕ್ಕಾಗಿ ಬರೆದಿದ್ದಾರೆ. ಆ ಇಲಾಖೆಯಲ್ಲಿ ಉಳಿದಿರೋ ಅಮೌಂಟನ್ನು ನಾವು ವಾಪಸ್ಸು ಅದನ್ನು ಕನ್ಸಾಲಿಡೇಟೆಡ್ ಫಂಡಿಗೆ ಶಿಫ್ಟ್ ಆಗುತ್ತೆ. ಅಂದರೆ ನಮ್ಮ ಒಟ್ಟು ತಾಲೂಕ್ ಪಂಚಾಯತ್ತು ಮತ್ತು ಜಿಲ್ಲಾ ಪಂಚಾಯತ್ತಲ್ಲಿ ವೆಚ್ಚವಾಗದೆ ಉಳಿದಂಥ ಹಣವನ್ನು ಅದು ಸಂಚಿತ ನಿಧಿಗೆ ಶಿಫ್ಟ್ ಆಗುತ್ತೆ. ಆ ಸಂಚಿತ ನಿಧಿನ ಮತ್ತೆ ನಾವು ನಾವು ಬಜೆಟನ್ನು ಅಥವಾ ಅದನ್ನು ಖರ್ಚು ಮಾಡಬೇಕು ಅಂದರೆ ಅದು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಿನ ನಮ್ಮ ಟ್ರೆಷರಿಗೆ ಹೋಗಬೇಕಾಗತ್ತೆ, ಜಮಾ ಆಗಬೇಕಾಗತ್ತೆ. ಜಮಾ ಆದಂಥ ಹಣವನ್ನು ನಾವು 23-24 ಅಂದರೆ 22-23ರಲ್ಲಿ ಉಳಿದಿರೋ ಅಮೌಂಟನ್ನು 23-24ಕ್ಕೆ ಸಪ್ಲಿಮೆಂಟ್ರಿ ಬಜೆಟಲ್ಲಿ ಅದನ್ನು ತಂದು, ಇಷ್ಟು ದುಡ್ಡು ಉಳಿದಿತ್ತು ಲಾಸ್ಟ್ ಇಯರು, ಅದನ್ನು ಸಂಚಿತ ನಿಧಿಗೆ ಹಾಕೊಂಡಿದ್ದೀವಿ. ಆ ಸಂಚಿತ ನಿಧಿ ಬಂದಿರೋವಂಥ ದುಡ್ಡನ್ನು ಇಂತೆಂಥದ್ದಕ್ಕೆ ನಾವು ಉಪಯೋಗಿಸಿದ್ದೀವಿ ಅಂತ ತೋರಿಸ್ಬೇಕಿತ್ತು. ಇವರು ಭಾಳ 15 ಬಾರಿ ರಾಜ್ಯದ ಬಜೆಟನ್ನು ಮಂಡನೆ ಮಾಡಿರುವಂತಹ ಮಾನ್ಯ ಸಿದ್ದರಾಮಯ್ಯನವರು ಆ ಕೊಟ್ಟಿರುವಂಥದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ, ಇದರೊಳಗೆ ಅಧಿಕಾರಿಗಳ ಇದರೊಳಗಡೆ ಬುದ್ಧಿವಂತಿಕೆ ಇತ್ತಾ ಅಥವಾ ಈ ಸರ್ಕಾರದ ಒಟ್ಟು ಯೋಚನೆ ಹೆಂಗಿತ್ತು ಅಂದರೆ, ನನಗೆ ಕೊಟ್ಟಿರೋವಂತಹ ಡಾಕ್ಯುಮೆಂಟಲ್ಲಿ ಒಂದು ಸರ್ಕಾರ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನಿಗೆ ಕೊಟ್ಟಿರೋಂಥ ಡಾಕ್ಯುಮೆಂಟಲ್ಲಿ ನಿಯಮಿತವಾಗಿ ಅದು ಜಮಾ ಆಗ್ತಾ ಇದೆ. 1494 ಕೋಟಿ. ಅದ್ಯಾವುದೋ ಬೇರೆ ಇಲಾಖೆ, ಬೇರೆ ಯಾವುದೋ ಥರ್ಡ್ ಪಾರ್ಟಿ ಹತ್ರ ಇರೋದಿಲ್ಲ, ತನ್ನ ಅಡಿಯಲ್ಲೇ ಇರುವಂತಹ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ತಲ್ಲಿರುವಂತಹ ದುಡ್ಡನ್ನು ಅಲ್ಲಿ ನಿಯಮಿತವಾಗಿ ನಮ್ಮಲ್ಲಿ ಜಮಾ ಆಗ್ತಾ ಇದೆ ಅಂತ ಬರುತ್ತೆ ಒಂದು ಕಡೆ, ಒಂದು ಉತ್ತರದಲ್ಲಿ. ಇನ್ನೊಂದು ಉತ್ತರದಲ್ಲಿ ಆ ಸಂಚಿತ ಅದು ಹಿಂಗೆ ZPTPಲಿ ಬರೋವಂಥ ದುಡ್ಡನ್ನು ಸಂಚಿತ ನಿಧಿಗೆ ಹೋಗಬೇಕು ಅನ್ನೋದು ಭಾಳ ಕ್ಲಿಯರು. ಅದು ಆ್ಯಕ್ಟೂ ಕೂಡ ನನ್ನ ಹತ್ರ ಇದೆ. ಆದರೆ ಅದರೊಳಗಡೆ ಒಂದು ತುಂಬ ಬುದ್ಧಿವಂತಿಕೆ ಆನ್ಸರನ್ನು ಕೊಡ್ತಾರೆ. ಏನಂತ ಕೊಡ್ತಾರೆ ಅಂದರೆ, ನಾವು ಕೇಳಿರೋದು ವೆಚ್ಚವಾಗದೆ ಉಳಿಕೆಯಾದ ಹಣ ಎಷ್ಟು ಅಂತ ನಾವು ಕೇಳ್ತೇವೆ. ಅವರು ಆ ಹೆಡ್ ಆಫ್ ಅಕೌಂಟನ್ನು ತೆಗೆದು ಇನ್ನೊಂದು ಹೆಡ್ ಆಫ್ ಅಕೌಂಟಲ್ಲಿ ಎಕ್ಸಸ್ ಆಫ್ ರಿಕವರಿ ಆಫ್ ಎಕ್ಸ್ಪ್ರೆಸ್ ಪೇಮೆಂಟ್ ಅಂತ, ಅಂದರೆ ನಾವು ಅದನ್ನು ರಿಕವರಿ ಮಾಡಿರೋಂತಹ, ನಾವು ಜಾಸ್ತಿ ಕೊಟ್ಟಿರೋವಂಥದ್ದನ್ನು ನಾವು ರಿಕವರಿ ಮಾಡಿರೋದೀವಿ ಅನ್ನೋವಂಥ ಹೆಡ್ ಆಫ್ ಅಕೌಂಟಲ್ಲಿ ಇದನ್ನು ತೊಗೊಳ್ಳೋವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ನಾನು ಅದನ್ನು ಸ್ಪೆಸಿಫಿಕ್ಕಾಗಿ ಕೇಳಿದೆ, ನೀವು ತೊಗೋಬೇಕಾಗಿರೋದು ಇಂಥ ಹೆಡ್ ಆಫ್ ಅಕೌಂಟಲ್ಲಿ ನೀವು ಎಕ್ಸಸ್ ಹೆಂಗೆ ಕೊಡ್ತೀರಾ? ನೀವು ಕೊಡಬೇಕಾದ್ರೆ ಬಜೆಟನ್ನು ಕೊಡಬೇಕಾದ್ರೆ ಅದನ್ನು ಎಕ್ಸಸ್ ಅಲ್ಲೇ ಅಲ್ಲ, ಅದು ನೀವು ವೆಚ್ಚ ಮಾಡಿಲ್ಲ, ನಾವು ಕೊಟ್ಟಿರೋವಂಥದ್ದು ವೆಚ್ಚ ಮಾಡಲಿಕ್ಕೆ ವೆಚ್ಚವಾಗಿಲ್ಲ. ಹಾಗಾಗಿ ಅದನ್ನು ಅಲ್ಲಿಗೆ ಸಂಚಿತ ನಿಧಿಗೆ ತೊಗೋಬೇಕು ಅಂದಾಗ ಒಂದು ಸ್ವಲ್ಪ ತಳಮಳ ಆಗುತ್ತೆ ಮಾನ್ಯ ಸಿದ್ದರಾಮಯ್ಯನವರಿಗೆ. ಆ ಕಡೆ ಫೈನಾನ್ಸ್ ಡಿಪಾರ್ಟ್ಮೆಂಟವರು ಇರ್ತಾರೆ, ನಾವೇನಾರ ಒಂದು ಹಾರೈಕೆ ಉತ್ತರ ಕೊಟ್ಬಿಟ್ಟು ಮುಗಿಸ್ಬಿಡೋಣ ಅನ್ನೋ ಮಟ್ಟಕ್ಕೆ ನನಗೆ ಅವತ್ತು ಸಮಾಧಾನ ಮಾಡಿಬಿಡ್ತಾರೆ. ನನಗೇನು ಅಂದರೆ, ಅದಾದಮೇಲೆ ನಾವು ಮತ್ತೆ ಅದನ್ನು ಅಲ್ಲಿಗೆ ಬಿಡಲ್ಲ. ನಾವು ಅದನ್ನು 1494 ಕೋಟಿನ ನಾನು ಸ್ಪೆಸಿಫಿಕ್ಕಾಗಿ ತಾಲೂಕ್ ಪಂಚಾಯತಿದ್ದು ಮಾತ್ರ ಮತ್ತೆ ಕೇಳ್ತೇನೆ. ನಾನು ನೀವು ಕೊಟ್ಟರೆ ನನಗೆ ಆನ್ಸರನ್ನು, ಈ ಕೊಟ್ಟಾದಮೇಲೆ ನನಗೆ ಇಂತಿಂಥ ಕಡತಗಳು ಬೇಕು, ನೀವು ಕೊಟ್ಟಿರೋಂಥ ಇದಕ್ಕೆ ಆನ್ಸರ್ ಬಗ್ಗೆ ಇಲ್ಲಿ ಎಲ್ಲೋ ತಪ್ಪಾಗಿದೆ ಅಂತ ಇದೆ ಅಂತ ಹೇಳಿದಾಗ, ನಾನೊಬ್ಬ ಥರ್ಡ್ ಪಾರ್ಟಿಯವರಿಂದ ನಾನು ಒಂದು ಕೇಳ್ತೇನೆ, ಈ ಥರದ್ದು ಸಂಚಿತ ನಿಧಿಗೆ ಹೋಗಿದೆಯಾ ತಾಲೂಕ್ ಪಂಚಾಯತ್ತು ಮತ್ತು ಜಿಲ್ಲಾ ಪಂಚಾಯತಿಗೆ ಏನು ಉಳಿಕೆ ಆದಂಥ ವೆಚ್ಚವಾಗದೆ ಉಳಿಕೆ ಆದಂಥ ಮೊತ್ತ ಇದೆಯಾ ಅಂತ ಕೇಳ್ತೀನಿ. ಭಾಳ ಆಶ್ಚರ್ಯ ಅಂದರೆ,
ನನಗೊಂದು ಕಡತ ಇದೆ, ಕಡತ ಸಂಖ್ಯೆ. ಯಾಕಂದರೆ ನನಗೆ ಸಿ ಎಮ್ ಅವರು ಸೈನ್ ಮಾಡಿರೋವಂಥದ್ದು ಮತ್ತು ವಿಧಾನ ಪರಿಷತ್ತಲ್ಲಿ ಅದನ್ನು ಇಟ್ಟಿರೋ ಅಂಥದ್ದು. ಆ ಡಾಕ್ಯುಮೆಂಟನ್ನು ಕೇಳಿದ್ರೆ ಆ ಕಡತದ ಸಂಖ್ಯೆನೇ ಇಲ್ಲ, ಆ ಕಡತನೇ ಇಲ್ಲ ಅಂತ ಆನ್ಸರ್ ಬರುತ್ತೆ. ಮತ್ತು ಅಷ್ಟು ದುಡ್ಡು 1494 ಕೋಟಿ ಎಲ್ಲೋಯ್ತು, ಟ್ರೆಜರಿಗೆ ಹೋಯ್ತು ಅಂತ ಕೇಳಿದ್ರೆ ಟ್ರೆಜರಿಯಿಂದ ನನಗೊಂದು ಆನ್ಸರ್ ಬರುತ್ತೆ. ಟ್ರೆಜರಿಯಲ್ಲಿ ನಮ್ಮದು 1494 ಕೋಟಿ ಜಮಾ ಆಗಿಲ್ಲ. ಈಗ ದುಡ್ಡೆಲ್ಲೋಯ್ತು ಅನ್ನೋವಂಥದ್ದು ಭಾಳ ಪ್ರಮುಖವಾಗಿ ಈಗ ನಾನು ಮಾನ್ಯ ಸಿದ್ದರಾಮಯ್ಯನವರಿಗೆ ಮೊನ್ನೆನೂ ಕೂಡ ಅದನ್ನು ಕೇಳೋವಂಥದ್ದಿತ್ತು. ಆದರೆ ಅವರು ನಡ್ಕೊತಾ ಇರುವಂತಹ ರೀತಿ ಹೆಂಗಾಗಿದೆ ಅಂದರೆ ಬಂಡತನ. ನಾವು 15 ಬಾರಿ ನಾನು ಬಜೆಟನ್ನು ಮಂಡನೆ ಮಾಡ್ತಿದ್ದೀನಿ ಅನ್ನೋವಂಥ ಆ ಒಂದು ಹಮ್ಮು ಅವರಲ್ಲಿ ಎಷ್ಟಿದೆ ಅಂದರೆ, ನಮಗೆ ಒಂದು ನಿಮ್ಮ ಹಗರಣಗಳು ಅಥವಾ 15 ತಿಂಗಳು ನೀವು ಮಾಡಿದ್ದೀರಾ, ಏನೇನು ತಪ್ಪುಗಳನ್ನು ಮಾಡಿದ್ದೀರಾ ಅನ್ನೋವಂಥದ್ದನ್ನು ಚರ್ಚೆಗೆ ಕೇಳಿದ್ವಿ ನಾವು. ಮಹರ್ಷಿ ವಾಲ್ಮೀಕಿ ನಿಗಮ ಅಲ್ಲಿ ಏನೇನು ಆಗ್ತಾಯಿದೆ ಅನ್ನೋವಂಥದ್ದನ್ನು ಕೂಡ ನಾವು ಎಳೆಯಾಗಿ ಹೇಳಿದ್ವಿ. ಹೆಂಗೆ ನಮ್ಮ ಒಂದು ನಿಗಮದಿಂದ ಬೇರೆ ಒಬ್ಬ ಪ್ರೈವೇಟ್ ಪಾರ್ಟಿಗೆ ಫಂಡ್ ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ ಅದ್ರ ಬಗ್ಗೆ ಚರ್ಚೆ. ಮೂಡಾದ ಬಗ್ಗೆ ಕೇಳಬೇಕು ಅಂತ ಹೇಳಿದಾಗ ನಮಗೆ ಚರ್ಚೆ ಮಾಡೋಕ್ಕೆ ನಮಗೆ ಅವಕಾಶ ಕೊಡಲಿಲ್ಲ. ಈ ರೀತಿ ಆ ಮನಸ್ಥಿತಿ, ಸಿದ್ದರಾಮಯ್ಯನವರ ಮನಸ್ಥಿತಿ ಇವತ್ತು ಹೆಂಗಾಗಿದೆ ಅಂದರೆ, ನೀವೇನು ಕೇಳಬೇಡಿ, ನಾವು ಮಾಡೋದು ಹೀಗೆ. ನಾವು ಈ ರಾಜ್ಯದ ಒಂದು ಬಜೆಟ್ 3,37,000 ಕೋಟಿ, 3,30,000 ಕೋಟಿ. ಅದಕ್ಕೆ ನಾನು ಫಸ್ಟಿಗೆ ಕೇಳಿದ್ದೆ, ಎಲ್ಲಿಂದ ಬರುತ್ತೆ ಇಷ್ಟೊಂದು ರೆವಿನ್ಯೂ ಅಂತ. ಯಾಕಂದರೆ ಒಂದು ರಾಜ್ಯದ ಬಜೆಟ್ ಮಾಡಬೇಕಾದ್ರೆ ನನಗೆ ಇಷ್ಟು ಸೋರ್ಸ್ ಆಫ್ ಇನ್ಕಮ್ ಇದೆ, ಇದ್ರ ಮೇಲೆ ನಾನು ಸಾಲ ಮಾಡಬೇಕು ಅಂದರೆ ನನಗಿಷ್ಟು ನನ್ನ GDP ಮೇಲೆ ಇಷ್ಟು ಪರ್ಸೆಂಟೇಜ್ ಮೇಲೆ ಮಾತ್ರ ನಾನು ಸಾಲ ಮಾಡೋಕ್ಕಾಗೋದು, ಅದ್ರ ಮೇಲೆ ಮಾಡೋಕ್ಕಾಗಲ್ಲ ಅಂತ ನಾನು ನೋಡ್ತಾ ಹೋದಾಗ, ಇದರೊಳಗಡೆ ಆ ಬಜೆಟಲ್ಲಿ ನೋಡ್ತಾ ಹೋದಾಗ ಇವರಿಗೆ ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು, ಒಂದು ರಾಜ್ಯದ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ಅವರು ಈ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂದರೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರಿಗೆ ದುಡ್ಡು ಹಾಕಬೇಕು. ಅದು 2022, 23, 24, 25 ಈಗಾಗಲೇ ಆಗಿರೋದು ನೋಡ್ತಾ ಹೋದರೆ ಅವ್ರ ಬಜೆಟಲ್ಲಿ ಕೊಟ್ಟಿರೋವಂಥದ್ದು ಈ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು 3 ವರ್ಷದ ಕೆಳಗಡೆ ಏನು ಕೊಟ್ಟಿದ್ರಲ್ಲ ಅದಕ್ಕಿಂತ ಅಷ್ಟನ್ನು ಕೊಡೋ ಅಷ್ಟೂ ಮಾತ್ರ ಇರೋವಂಥದ್ದು ದುಡ್ಡು. ಅದನ್ನು ಡಿವೈಡ್ ಮಾಡಿ ಅವ್ರದ್ದು ಸೋರ್ಸ್ ಆಫ್ ಇನ್ಕಮ್ ನೋಡಿದ್ರೆ ಹೆಂಗೆ ಸಾಧ್ಯ? ಅಷ್ಟು ಕೊಟ್ಟೂ ಕೂಡ ಈ ಫ್ರೀ ಬೀಸ್, ಈಗೇನು ಗ್ಯಾರಂಟಿಗಳನ್ನು 5 ಯೋಜನೆಯಿಂದ ಸುಮಾರು 60,000 ಕೋಟಿ ಹೆಂಗೆ ಕೊಡ್ತಾರೆ ಅಂತ ನೋಡ್ತಾ ಹೋದರೆ, ಈ ಸೋರ್ಸ್ ಆಫ್ ಇನ್ಕಮ್ ಅಂದರೆ ನಮಗೆ 4 ನಾ ಹೇಳಿದೆ, ಆ 4 ವಿಭಾಗಗಳಿಂದ ಬರುತ್ತೆ. ಆ 4 ವಿಭಾಗಗಳಿಂದ ಬರುತ್ತೆ ಅನ್ನೋವಂಥದ್ದನ್ನು ಹೆಂಗೆ ತೋರಿಸಿದ್ದಾರೆ ಅಂದರೆ, ಅದನ್ನು ಸಾಧನೆ ಮಾಡೋಕ್ಕೆ ಆಗಲ್ಲ. ಸಾಧನೆಯೇ ಕಷ್ಟ. ಎಕ್ಸೈಸ್ ಡ್ಯೂಟಿಲಿ ಅಷ್ಟೊಂದು ಬರೋಕ್ಕೆ ಸಾಧ್ಯ ಇಲ್ಲ. ಕಮರ್ಷಿಯಲ್ ಟ್ಯಾಕ್ಸಿಂದ ಅಷ್ಟೊಂದು. ಮೊನ್ನೆ ಪೆಟ್ರೋಲ್ ಡೀಸೆಲ್ ಇದೇನಕ್ಕೋಸ್ಕರ ಮಾಡಿದ್ದು? ₹3 ಇಡೀ ದೇಶದಲ್ಲಿ ಒಂದು ರೀತಿಯಾದಂಥ ಎಲ್ಲರೂ ಯಾರು ಪೆಟ್ರೋಲ್ ಡೀಸೆಲ್ ಯಾವುದೇ ರಾಜ್ಯದಲ್ಲಿ ಜಾಸ್ತಿ ಮಾಡೋಕ್ಕೆ ಹೋಗ್ತಿಲ್ಲ. ಅವರವರಿಗೆ ಏನೇನು ಕಮರ್ಷಿಯಲ್ ಟ್ಯಾಕ್ಸ್ ಆ ವ್ಯಾಪ್ತಿಯಲ್ಲಿ ಬರೋವಂತಹ ಟ್ಯಾಕ್ಸನ್ನು ಎಷ್ಟು ಕಲೆಕ್ಟ್ ಮಾಡ್ಬೋದು, ಆ ರಾಜ್ಯಕ್ಕೆ ಎಷ್ಟು ಬೇಕೋ ಅದನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ₹3 ಪೆಟ್ರೋಲು, ₹3.5 ಡೀಸೆಲನ್ನು ಜಾಸ್ತಿ ಮಾಡಿ, ಅದನ್ನು ಜಾಸ್ತಿ ಮಾಡಿ ಅದರಿಂದ ಒಂದು 4,500 ಕೋಟಿ ಬರ್ಬೋದು. 60,000 ಕೋಟಿ ಅವ್ರು ರೀಚ್ ಮಾಡೋಕ್ಕೆ ಆ ಸೋರ್ಸ್ ಆಫ್ ಇನ್ಕಮ್ 4 ಇಲಾಖೆಗಳಲ್ಲಿ ಇಮ್ಯಾಜಿನ್ನು ಮಾಡ್ಕೊಂಡೇ ಇರೋ ಅಷ್ಟು ಜಾಸ್ತಿನ ತೋರಿಸಿ ಅವರು ಒಳಗಡೆ ನಾವು ಮಾಡ್ತೀವಿ, ಇದನ್ನೆಲ್ಲ ಸಾಧನೆ ಮಾಡ್ತೀವಿ ಅಂತ ತೋರಿಸಿರೋವಂಥದ್ದು. ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ಸರ್ಕಾರ ದಿವಾಳಿತನಕ್ಕೆ. ಯಾಕಂದರೆ ಈಗಾಗಲೇ 5 ಯೋಜನೆಗಳನ್ನು ಈಗಾಗಲೇ ಜನಕ್ಕೆ ಹೇಳಾಗಿದೆ, ಕೊಟ್ಟಾಗಿದೆ. ತಕ್ಕಣಕ್ಕೆ ಆಗದೇ ಇರುವಂತಹ ಸ್ಥಿತಿಲಿ ಈ ರಾಜ್ಯ ಸರ್ಕಾರ ಇವತ್ತು ಒದ್ದಾಡ್ತಿದೆ, ವಿಲ ಅಂತ ಒದ್ದಾಡ್ತಾ ಇದೆ. ವಾಪಸ್ ತೊಗೊಂಡ್ರೆ ಜನ ಬೈತಾರೆ. ಇಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ದುಡ್ಡಿಲ್ಲ. ಯಾವುದೇ ಒಬ್ಬ MLA ಹೊಸದಾಗಿ ನೇಮಕ ಆದಮೇಲೆ ತನ್ನ ಊರಿಗೆ ಹೋಗ್ತಾರೆ. ಲಾಸ್ಟ್ ಇಯರು ಬರ, ಈ ಸಲ ನೆರೆ. ಆ ಸಂದರ್ಭದಲ್ಲಿ ಊರಿಗೆ ಹೋದಾಗ ಜನ ಕೇಳ್ತಾರೆ, ರೋಡ್ ಇಲ್ಲ, ಆ ಸಮಸ್ಯೆ ಇದೆ, ಚರಂಡಿ ಇಲ್ಲ, ನೀರಿಲ್ಲ, ಈ ಥರದ ಸಮಸ್ಯೆ ಹೇಳಿದ್ರೆ ನಾನು ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ಒಂದು ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಅನ್ನೋ ಅಂಥದ್ದನ್ನು ಕೊಡ್ತಾರೆ. ಅದನ್ನು ಕೂಡ ಲಾಸ್ಟ್ ಇಯರ್ ನನಗೆ ಸರಿಯಾಗಿ ಕೊಡಲಿಲ್ಲ. ಒದ್ದಾಡಿ ಕೇಳಿ ಸ್ವಲ್ಪ ಆದ್ರೂ ಕೊಡಿ ಅಂತ ನಮಗೆ ಬೇರೆ MADB ಇರ್ಬೋದು, ಈ ಥರದ್ದು ಬೇರೆ ಡೆವಲಪ್ಮೆಂಟ್ ಬೋರ್ಡಿಂದ ನಮಗೆ ಕೊಡ್ತಾಯಿದ್ರು. ಮಾನ್ಯ ಯಡಿಯೂರಪ್ಪನವರು, ಮಾನ್ಯ ಬಸವರಾಜ ಬೊಮ್ಮಾಯಿಯವರು. ಅದನ್ನು ಕೂಡ ಇವತ್ತು ಕೊಡ್ತಾ ಇಲ್ಲ. ಈ ಸ್ಥಿತಿ ಇರುವಂತಹ ರಾಜ್ಯ ಸರ್ಕಾರ ಇವತ್ತು ನಾನು ಹೇಳ್ತಿರೋದು ಆ ದುಡ್ಡು ಎಲ್ಲಿ ಅನ್ನೋವಂಥದ್ದು. ಆ ದುಡ್ಡನ್ನು ನಾನು ನೇರವಾಗಿ ಅವರು ಗಂಭೀರವಾಗಿ ಆರೋಪ ಮಾಡಿರೋದು, ಈ ದುಡ್ಡನ್ನು ನೀವು ಮಿಸ್ಯೂಸ್ ಮಾಡಿದ್ದೀರಾ.
ಮಿಸ್ಯೂಸ್ ಎಲ್ಲಿ ಅಂದರೆ ನನ್ನ ಹಕ್ಕುಚ್ಯುತಿ ಆಗಿದೆ, ಒಬ್ಬ ಶಾಸಕನ ಹಕ್ಕುಚ್ಯುತಿ ಆಗಿದೆ. ಯಾಕೆ ಅಂದರೆ ಆ 1494 ಟಿ ಪಿದು 454 ಕೋಟಿ ZP ದು ಆ ಅಮೌಂಟನ್ನು ನೀವು ಗ್ಯಾರಂಟಿಗಳಿಗೆ ಉಪಯೋಗಿಸೋಕ್ಕಿಂತ ಮುಂಚೆ ನಮ್ಮ ಒಂದು ಲೆಜಿಸ್ಲೇಚರ್ನ ನಮ್ಮ ಅನುಮೋದನೆ ಬೇಕಿತ್ತು, ನಮ್ಮಲ್ಲಿ ಪಾಸ್ ಮಾಡಬೇಕಿತ್ತು. ವಿತೌಟ್ ಅವರ್ ನಾಲೆಡ್ಜ್ ನೀವು ಅದನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದರೆ ಒಂದು, ಇಲ್ಲ ಆ ದುಡ್ಡು ಎಲ್ಲೋಗಿದೆ ಅನ್ನೋವಂಥದ್ದನ್ನು ಕೂಡ ನನಗೆ ಇಲ್ಲಿವರೆಗೂ ಮಾಹಿತಿಯನ್ನು ಕೊಟ್ಟಿಲ್ಲ. ನಿಯಮಿತವಾಗಿ ಇನ್ನೂ ಜಮಾ ಆಗ್ತಾ ಇದೆ ಅಂದರೆ ಆ ದುಡ್ಡೇನಾದ್ರೂ ಟ್ರೈನಲ್ಲಿ ಬರುತ್ತಾ, ಬಸ್ಸಲ್ಲಿ ಬರುತ್ತಾ, ಅಥವಾ ಅದಕ್ಕೇನಾದರೂ ಕಾಲೋಗಿ ಇದು ಎಲ್ಲರ ಹಾರ್ಕೊಂಡು ಹೋಗೋಕ್ಕೆ, ಆ ಮಟ್ಟಿನಲ್ಲಿ ಇನ್ನೂ ನನಗೆ 22-23 ಈಗಾಗಲೇ 23 ಮಾರ್ಚ್ ಅಂದರೆ 24 ಮಾರ್ಚ್ ದಾಟಿ 16-17 ತಿಂಗಳಾಗಿದೆ. 17 ತಿಂಗಳಾದ್ರೂ ಇನ್ನೂ ಜಮಾ ಆಗಿಲ್ಲ ಅಂದರೆ ಆ ದುಡ್ಡು ಎಲ್ಲಿ ಅನ್ನೋವಂಥದ್ದನ್ನು ನಮಗೆ ದೊಡ್ಡ ಪ್ರಶ್ನೆ ಆಗಿದೆ. ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಪದೇ ಭಾಳ ಹಿಂದಿಂದಲೂ ಪದೇ ಒಂದೇ ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಮತ್ತು ದಲಿತ, ಈ ಮೂರು ವರ್ಗಗಳ ಬಗ್ಗೆ ಯಾವಾಗಲೂ ನಾನು ಅವರ ಲೀಡರ್ ಅನ್ನೋವಂಥದ್ದನ್ನು ತೋರಿಸೋವಂಥದ್ದನ್ನು ನಾವು ನೋಡ್ತಾನೆ ಇದ್ದೀವಿ. ಕಳೆದ 16 ತಿಂಗಳಲ್ಲಿ ಈ ಹೈಂದಾಗೆ ಮೀಸಲಿಟ್ಟ ಹಣ, ಹೈಂದಾಗೋಸ್ಕರ ಏನು ಜನಪರ ಕೆಲಸಗಳನ್ನು ಮಾಡಬೇಕು ಅಂತ ಯೋಚನೆ ಇತ್ತು, ಅದು ಎಲ್ಲದೂ ತದ್ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅನ್ನೋವಂಥದ್ದು ನನ್ನದು ನೇರ ಆರೋಪ. ಒಂದು SC SP TSP ಅನ್ನೋವಂಥದ್ದು ಹಣ 25,000 ಕೋಟಿಯಷ್ಟು ವರ್ಷಕ್ಕೆ, ಅದು ಈಗ ಜಾಸ್ತಿ ಆಗ್ತಾ ಇದೆ. ಅದು ಬಜೆಟ್ ಜಾಸ್ತಿ ಆದಂಗೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಸರ್ಕಾರ ಇದ್ದಾಗ 25,000 ಕೋಟಿ ಮೀಸಲಿಟ್ಟಿದ್ವಿ ನಾವು. ಯಾರಿಗೋಸ್ಕರ? ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಉದ್ಧಾರಕ್ಕೋಸ್ಕರ, ಅವರಿಗೆ ಬೇಕಾಗಿರುವಂತಹ ಸ್ಕಾಲರ್ಶಿಪ್ ಅವ್ರ ಮಕ್ಕಳಿಗೆ ಕೊಡೋವಂಥದ್ದು, ಅವರನ್ನು ಎತ್ತುವಂತಹ ಕೆಲಸಕ್ಕೋಸ್ಕರ ನಾವು 25,000 ಕೋಟಿ ಇಟ್ಟರೆ ಅವರು ಹೆಂಗೆ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ, ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ, ಆ ದುಡ್ಡನ್ನು ನಾವು ಬೇರೆ ಯಾರಿಗೂ ಕೊಟ್ಟಿಲ್ಲ ರೀ, ಅವರಿಗೆ ಕೊಟ್ಟಿರೋದು ಅಂತ. 25,000 ಕೋಟಿಲಿ ಮೊದಲನೇ ವರ್ಷ ಅವ್ರು ಬಂದಾಗ 23-24ರಲ್ಲಿ ಸುಮಾರು 11,300 ಕೋಟಿಯನ್ನು ಅವರಿಗೆ ಅಂತ ಇಟ್ಟಂಥ ಹಣವನ್ನು ಅವರು ಈ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿ ಅವ್ರು ಏನು ಹೇಳ್ತಾರೆ ಅಂದರೆ, ಅಲ್ಲ ರೀ, ನಾವು ಅವರಿಗೆ ಅಂತ ಇಟ್ಟಿದ್ದಣ ಅವರಿಗೆ ಕೊಟ್ಟಿದ್ದೀವಿ. ಹೆಂಗೆ ಕೊಟ್ಟಿದ್ದೀವಿ ಅಂದರೆ ಶಕ್ತಿ ಯೋಜನೆಯಲ್ಲಿ ಕೊಟ್ಟಿದ್ದೀವಿ, ನಾವು ಭಾಗ್ಯ ಲಕ್ಷ್ಮಿಯಲ್ಲಿ ಕೊಟ್ಟಿದ್ದೀವಿ, ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟಿದ್ದೀವಿ, ಇಲ್ಲಿ ಹೆಣ್ಮಕ್ಳಿಗೆ ನಾವು ಬಸ್ಸಲ್ಲಿ ಹೋಗೋಕ್ಕೆ ಫ್ರೀ ಕೊಟ್ಟಿದ್ದೀವಿ, ಮನೆಗಳಿಗೆ ಕರೆಂಟನ್ನು ಕೊಟ್ಟಿದ್ದೀವಿ, ವಿದ್ಯಾನಿಧಿಲಿ ಕೊಟ್ಟಿದ್ದೀವಿ, ಮತ್ತು ಆಹಾರ ಇದು ಫ್ರೀ ಅಕ್ಕಿಲಿ ಕೊಟ್ಟಿದ್ದೀವಿ ನಾವು ಅಂತ ಹೇಳ್ತಾರೆ. ನಾನು ಭಾಳ ಈ ಸಲ ನಮ್ಮ ಸೆಷನಲ್ಲಿ ಅದನ್ನೇ ಕೇಳಿದೆ, ಮ್ಯಾಪಿಂಗ್ ಆಗಿದೆಯಾ ಸರ್ ಅಂತ. ಏನು ಅಂದರು ಅಂದರೆ, ಒಬ್ಬ ಶಕ್ತಿ ಯೋಜನೆಯಲ್ಲಿ ಹೋಗೋವಂಥ ಹೆಣ್ಮಗಳು ಅಲ್ಲಿ ಹೋಗೋಬೇಕಾದ್ರೆ ತಾನು SC ST ಅನ್ನೋವಂಥದ್ದನ್ನೇನಾರ ಬರೆಸ್ತಾರ? 2,000 ಹೋಗುತ್ತಲ್ಲ ಅವರ ಅಕೌಂಟಿಗೆ, ಅದರೊಳಗಡೆ ಏನಾದ್ರೂ ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ನೋಡೇನಾರ ಕೊಡ್ತೀರಾ? ವಿದ್ಯಾನಿಧಿಲಿ ಹೋಗೋವಂತಹ ಮಕ್ಕಳಿಗೆ ದುಡ್ಡು ಏನಾದ್ರೂ ಚೆಕ್ ಮಾಡ್ತೀರಾ? ಮನೆಗಳಿಗೆ ಕರೆಂಟನ್ನು ಕೊಟ್ಟರೆ ಅದಾಗಲೇ ಕೊಟ್ಟಾಗಿತ್ತು ನಮ್ಮ ಸರ್ಕಾರ ಇದ್ದಾಗ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ನಾವು ಫ್ರೀ ಅಂತ ಇದನ್ನು ಕೊಟ್ಟಿದ್ವಿ. ನಾವು ಈ ರೇಷನ್ನನ್ನು ಕೊಡೋವಂತಹ 5 kg 10 kgಲೂ ಕೂಡ ನಾವು ಯಾವುದೂ ಮ್ಯಾಪಿಂಗ್ ಮಾಡಿಲ್ಲ. ಇದು ಮ್ಯಾಪಿಂಗ್ ಮಾಡ್ದೇ ಅವ್ರದ್ದೊಂದು ಲೆಕ್ಕಾಚಾರ ಇದೆ. ನಮ್ಮ ರಾಜ್ಯದಲ್ಲಿ ಒಟ್ಟು 6.7% ST ಜನಾಂಗ, 16.8% SC ಜನಾಂಗ ಇದೆ, 24% ಎಲ್ಲದಕ್ಕೂ ಒಂದು ರೀತಿಯಾದಂಥ ಕ್ಯಾಲ್ಕುಲೇಷನ್ ಮಾದರಿಲಿ. ಯಾಕಂದರೆ ಶಕ್ತಿ ಯೋಜನೆ ಹಲವಾರು ಜಿಲ್ಲೆಗಳಲ್ಲಿ, ನಮ್ಮ ಊರಿನಲ್ಲಿ ಹಲವಾರು ತಾಲೂಕುಗಳಲ್ಲಿ ಶಕ್ತಿ ಯೋಜನೆ ಆಗಲ್ಲ, ಉಡುಪಿ ಮಂಗಳೂರಲ್ಲಿ ಶಕ್ತಿ ಯೋಜನೆ ಇಲ್ಲ. ಹಾಗಾಗಿ SC SP TSP ದುಡ್ಡನ್ನು ಹಣವನ್ನು ಕೂಡ ಇವರು ಡೈವರ್ಟ್ ಮಾಡಿ ಅವ್ರು ಹೇಳ್ತಾರೆ, ಅವರಿಗೆ ಯೂಸ್ ಮಾಡಿದ್ದೀರಲ್ಲ, ನೀವೇನು ದೊಡ್ಡದೇನು ಮಾಡಿಲ್ಲ, ಅವರಿಗೆ ಮೀಸಲಿಟ್ಟಂಥ ಹಣ ನೀವು ಮತ್ತೆ ಜನರಲ್ಲಾಗೆ ಜನರಿಗೇನು ಸಿಗ್ತಾ ಇದೆ ಅವ್ರಿಗೆ ಸಿಗ್ತಿದೆ ಬಿಟ್ಟರೆ ಅವ್ರಿಗೇನು ಎಕ್ಸ್ಟ್ರಾ ಮಾಡಲಿಲ್ಲ ಅನ್ನೋವಂಥದ್ದನ್ನು ಅವ್ರಿಗೆ ಅರ್ಥ ಆಗಲಿಲ್ಲ ನಾವು ಹೇಳೋದು. ಅದೇ ರೀತಿ ZP TPಲೂ ಕೂಡ ಹಲವಾರು ಜನ ಈ ಒಂದು ವರ್ಗಕ್ಕೆ ಸೇರಿರುವಂಥವ್ರಿಗೆ ಅವರಿಗೆ ಮೀಸಲಿಟ್ಟಂತಹ ಹಣ, ಆ ದುಡ್ಡನ್ನು ಅವರಿಗೋಸ್ಕರ ಬಳಕೆ ಆಗಬೇಕಾಗಿರುತ್ತೋ, ಅಲ್ಲಿ ಡೆವಲಪ್ ಆಗಬೇಕಾಗಿರೋವಂಥದ್ದು, ಅಂಥ ದುಡ್ಡನ್ನು ಕೂಡ ZP TP ದುಡ್ಡನ್ನು ಕೂಡ ಅಲ್ಲಿಗೆ ಅವ್ರಿಗೆ ವರ್ಗೀಕರಿಸಿರೋದ್ರಿಂದ ಇದರೊಳಗೆ ದೊಡ್ಡ ಅನ್ಯಾಯ. ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ನೀವು ಮೋಸ ಮಾಡ್ತಾಯಿದ್ದೀರ. ಮತ್ತು ಅವರ ಎಲ್ಲ ಧೋರಣೆಗಳು ಏನು ಅಂದರೆ 34 ಜನ ಮಿನಿಸ್ಟ್ರ್ ಕ್ಯಾಬಿನೆಟ್ ಆಗಬೇಕು.
ಇವತ್ತು ಎಲ್ಲಿಗೆ ತೊಗೊಂಡೋಗ್ತಾ ಇದ್ದಾರೆ ಅಂದರೆ ಕ್ಯಾಬಿನೆಟ್ ರ್ಯಾಂಕ್ ಅಂದ್ಬಿಟ್ಟು ಬೇರೆ ಬೇರೆ ಒಂದೊಂದನ್ನು ಜೋಡಣೆ ಮಾಡಿ ಹೊಸ ಹೊಸ ಸೃಷ್ಟಿಗಳನ್ನು ಮಾಡಿ ಇವತ್ತು 100 ಜನಕ್ಕೆ ಕ್ಯಾಬಿನೆಟನ್ನು ಕೊಡೋ ಅಂಥ ಹಂತಕ್ಕೆ ಹೋಗಿರೋವಂಥದ್ದು. ಇಡೀ ಖಜಾನೆಗೆ ನೀವು ಲೂಟಿ ಮಾಡೋದ್ರೊಳಗೆ ಅವ್ರು ಹಿಂದೆ ಮುಂದೆ ನೋಡದೇ ಇರೋವಂಥ CM ನಾನು ಯಾವತ್ತೂ ನೋಡಿರಲಿಲ್ಲ. ನಾವೀಗ ಬಿಡೋದಿಲ್ಲ. ರಾಜ್ಯ ಸರ್ಕಾರ ಈ ರೀತಿಯಾದಂಥ ಸಮಸ್ಯೆಗಳಿಗೆ ಮೊದಲನೇ ದಿನದಿಂದನೇ ಭ್ರಷ್ಟಾಚಾರದಲ್ಲಿ ಕೂಡಿದೆ. ನಾವು ಮುಂಚೆ ನಮ್ಮ ವಿಧಾನ ಪರಿಷತ್ತು ಕಲಾಪದ ಸಂದರ್ಭದಲ್ಲಿ ಮೊದಲನೇ ಈ ಕಾಂಗ್ರೆಸ್ ಸರ್ಕಾರದ ಅಧಿವೇಶನದಲ್ಲಿ ಇಡೀ ನಮ್ಮ ಶಾಸಕರ ಭವನ ಜನ ತುಂಬಿತ್ತು. ವಿಧಾನಸೌಧ ಪೂರ್ತಿ ಜನ ತುಂಬಿತ್ತು. ಈಗ ಯಾವ ನಮ್ಮ ಕಲಾಪಗಳಲ್ಲಿ ಜನ ಬರ್ತಿಲ್ಲ. ಯಾಕಂದರೆ ಅಭಿವೃದ್ಧಿ ಕಾರ್ಯಗಳಾಗ್ತಿಲ್ಲ. ಫಸ್ಟಿಗೆ ಯಾಕೆ ಬಂದರು ಅಂದರೆ ಟ್ರಾನ್ಸ್ಫರ್ ದಂಧೆಯಲ್ಲಿ ಮುಳುಗಿದಂತಹ ಸರ್ಕಾರ, ಅಲ್ಲಿನ ಎಲ್ಲರೂ ಅವರು ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಗುಂಪು ಕೂಡಿ ಟ್ರಾನ್ಸ್ಫರ್ ದಂಧೆ ಮಾಡಿದ್ರು. ಅಭಿವೃದ್ಧಿ ಇಲ್ಲ. ಈಗ ಬೇರೆ ಬೇರೆ ಇಲಾಖೆಗಳಲ್ಲಿ ನಾವು ನೋಡ್ದಂಗೆ ಮಹರ್ಷಿ ವಾಲ್ಮೀಕಿ ನಿಗಮದಿಂದ ಎಲ್ಲಿದೆ ದುಡ್ಡು, ಆ ದುಡ್ಡನ್ನು ನಾವು ಹೆಂಗೆ ಮಿಸ್ಯೂಸ್ ಮಾಡ್ಕೋಬೋದು, ಹೀಗೆ ಇನ್ನು ಬೇರೆ ಬೇರೆ ಇಲಾಖೆಯಿಂದನೂ ಇವ್ರದ್ದೆಲ್ಲರದು ಕೈವಾಡ ಇರುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ವಿಷಯಗಳ ಬಗ್ಗೆ ಹಲವಾರು ಭ್ರಷ್ಟಾಚಾರಗಳು ನಮ್ಮ ಜನರ ಮುಂದೆ ತರೋವಂಥದ್ದನ್ನು ಆಗಬೇಕು. ಯಾಕಂದರೆ ನಾವು ಕೇಳೋ ತನಕ ಈ ಸರ್ಕಾರ ಏನನ್ನೂ ಮಾಡದೇ ಇರೋವಂಥ ಸ್ಥಿತಿಗೆ ಈ ಸಿದ್ದರಾಮಯ್ಯನವರ ಸರ್ಕಾರ ಹೋಗ್ತಿದೆ. ಅದನ್ನು ತಡೆ ಹಿಡಿಯೋದ್ರೊಳಗೆ ನಾವೆಲ್ಲರೂ ಸೇರಿ ಮಾಡಬೇಕು ಅನ್ನುವಂಥದ್ದು ನನ್ನ ಒಟ್ಟು ಅಭಿಪ್ರಾಯ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.